ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. 400 ವರ್ಷಗಳಿಂದ ಈ ಅಮ್ಮನವರ ವಿಗ್ರಹ ಹೋಮ, ಪೂಜೆ, ಹವಿಸ್ಸು ಎಲ್ಲವುಗಳಿಂದ ಹೊರತಾಗಿತ್ತು. ಹಾಗಾಗಿ ಅದಕ್ಕೆ ಕೆಲವು ಸಂಸ್ಕಾರಗಳು ದಕ್ಕಬೇಕಾಗಿದೆ. ಅದು ಕೆಲವು ಶಕ್ತಿ ಸ್ಥಳ, ಪುಣ್ಯಕ್ಷೇತ್ರಗಳನ್ನ ಪ್ರವೇಶಿಸಿ ಆ ಶಕ್ತಿಗಳನ್ನೆಲ್ಲ ಒಳಗೊಂಡು ನಂತರ ಇದೇ ಚಕ್ರಾಪುರಿ ಪುಣ್ಯಕ್ಷೇತ್ರದಲ್ಲಿ ನೆಲೆಯೂರಬೇಕು. ಇಲ್ಲ ಅಜಯ್ಯ, ಶ್ರೀಚಕ್ರಕ್ಕೇನು ಸಮಸ್ಯೆ ಆಗೋದಿಲ್ಲ. ಅದನ್ನ ರಕ್ಷಣೆ ಮಾಡೋಕಂತಲೇ ಸುಂದ್ರಮ್ಮ ಬಂದಿರೋದು. ನಾನೇ ಅವಳನ್ನ ಕರ್ಕೊಂಡು ಬಂದಿದ್ದೀನಿ. ಯಾರಮ್ಮ ಅದು ಸುಂದರಮ್ಮ? ಅದು ಅದು ಮೇಷ್ಟ್ರಮ್ಮ ಯಾರಿಗೂ ಹೇಳಬೇಡ ಅಂತ ಹೇಳಿದ್ರು. ನಿಮಗೆ ಹೇಳೋದ್ರಿಂದ ಏನೂ ತೊಂದರೆ ಆಗಲ್ಲ, ಹೇಳ್ತೀನಿ. ನಾನು ಬಂಗಾರಿ ನದಿ ದಡದ ಹತ್ರ ಹೋಗಿದ್ವಿ. ಏನು, ಆ ಮಣ್ಣಿನ ಗಡ್ಡೆ ಒಳಗಡೆ ಅಮ್ಮನವರ ಉತ್ಸವ ಮೂರ್ತಿ ಇತ್ತ? ಇದು ನನಗೆ ತಿಳಿಲೇ ಇಲ್ವಲ್ಲ. ಆ ಗೆಡ್ಡೆ ನಿಮಗೂ ಗೊತ್ತಾ? ಗೊತ್ತು, ಚೆನ್ನಾಗಿ ಗೊತ್ತು. ನದಿ ದಡದಲ್ಲಿ ಮಣ್ಣಿನ ಗಡ್ಡೆ ಇಟ್ಟು ಬಂದವರು ಯಾರು ಅನ್ಕೊಂಡೆ? ಯಾರೋ ಗೊತ್ತಿಲ್ಲ. ನಾವು ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ. ನದಿ ತೀರದಲ್ಲಿ ಮಣ್ಣಿನ ಗಡ್ಡೆ ಬಿಟ್ಟು ಬಂದಿದ್ದು ನಾನೇ. ಆ ಶ್ರೀಮತಿನೇ ಹೇಳಿದ್ದು ನದಿ ತೀರಕ್ಕೆ ಹೋಗೋಕೆ. ಹಾಗಿದ್ರೆ ಈ ಮೇಷ್ಟ್ರಮ್ಮ ಯಾರು? ಹೀಗೆಲ್ಲ ಹೇಳೋದಕ್ಕೆ, ಇದೆಲ್ಲ ಮಾಡಿಸೋದಕ್ಕೆ ಅವ್ರಿಗೆ ಹೇಗೆ ಗೊತ್ತಾಗತ್ತೆ? ನನಗೂ ಆಕೆ ನೋಡಿದ ಮೊದಲ ದಿನದಿಂದಾನೇ ಅನುಮಾನ ಮೂಡ್ತಾ ಇತ್ತು. ಆಕೆ ಸಾಮಾನ್ಯವಾದ ಹೆಂಗಸಲ್ಲ. ಶ್ರೀಚಕ್ರದ ರಕ್ಷಣೆಗೋಸ್ಕರ ಎಲ್ಲರ ಹತ್ರನೂ ಗುಟ್ಟಾಗಿ ಅಷ್ಟಿಷ್ಟು ಕೆಲಸಗಳು ಮಾಡಿಸ್ತಿದ್ದಾಳೆ. ಇದೆಲ್ಲ ಆ ಅಮ್ಮನವರ ಚಿತ್ತ. ಜಾಜಿ, ಈಗ ನಾನು ಆ ವಿಗ್ರಹ ನೋಡಬಹುದಾ? ಬನ್ನಿ ಅಜಯ್ಯ, ಅದೆಲ್ಲಿದೆ ಅಂತ ನಾನು ತೋರಿಸ್ತೀನಿ. ಅಮ್ಮ, ತಾಯಿ, ಜಗನ್ಮಾತೆ, ಮಹಾತಾಯಿ, ಇಷ್ಟು ಸುದೀರ್ಘ ಕಾಲ ಬೇಕಾಯ್ತಾ ತಾಯಿ ನೀನು ನಮಗೆಲ್ಲ ದರ್ಶನ ನೀಡೋದಕ್ಕೆ? 400 ವರ್ಷ ಗೌಪ್ಯವಾಗಿ ನೀರಲ್ಲಿ ಮಲಗಿದ ನೀನು ಈಗ ಎದ್ದು ಬರ್ತಾ ಇದೆಯಾ ತಾಯಿ? ಶಂಕರಿ, ಶ್ರೀಕರಿ, ಸಾಧ್ವಿ, ಶರಶ್ಚಂದ್ರ ನಿಭಾನನ. ಬೇಗ ಬನ್ನಿ ಅಜ್ಜಯ್ಯ, ಯಾರಾದ್ರೂ ನೋಡ್ಬಿಟ್ರೆ ಕಷ್ಟ ಆಗುತ್ತೆ. ಸುಂದ್ರಮ್ಮನ್ ಕದಿಯೋದಕ್ಕೆ ತುಂಬಾ ಜನ ಹೊಂಚಾಗ್ತಿದ್ದಾರೆ. ಕೆಲವರಿಗೆ ಐಶ್ವರ್ಯ ತಂದುಕೊಡೋ ಮೂರ್ತಿಯ ಕಾಣಿಸ್ತೀಯ, ನನ್ನಂಥವ್ರಿಗೆ ಮುಕ್ತಿ ಕೊಡೋ ದಾರಿ ತೋರಿಸ್ತೀಯ. ನೀನು ಜೊತೆಗಾತಿಯಾಗಿ ಕಾಯ್ತಿದ್ದೀಯ. ಈ ಲೋಕ ಕಲ್ಯಾಣಕ್ಕಾಗಿ ನೀನು ಮತ್ತೆ ಮೂರ್ತಿರ್ಭವಿಸಿದ್ಯಾ ತಾಯಿ. ನಿನ್ನ ಕಾಣ್ತಾ ಇರೋ ನಾನೇ ಧನ್ಯ. ನಿನ್ನ ದರ್ಶನನ ಯಾವಾಗ ಎಲ್ಲೆಲ್ಲಿ ಕೊಡ್ತೀಯ ತಾಯಿ? ಅಜ್ಜಯ್ಯ, ನೀವು ನನ್ನ ಸುಂದ್ರಮ್ಮನ್ ನೋಡಿದ್ರೆ ಬೆರ್ಗಾಗ್ಬಿಡ್ತೀರಾ. ಅವಳು ಬರೀ ವಿಗ್ರಹ ತರ ಕಾಣಲ್ಲ, ನನ್ಗಂತೂ ನನ್ನ ತಾಯಿ ತರ, ನನ್ನ ಗೆಳತಿ ತರ ಕಾಣ್ತಾಳೆ. ಹೌದು ಮಗು, ಅವರವರ ಭಕ್ತಿಗೆ, ಅವರವರ ಭಾವಕ್ಕೆ ಅವರವರ ತೆರನಾಗಿ ಕಾಣುತ್ತಿರುವುದು ಭೂಲೋಕದಲ್ಲಿ.
ಅಜ್ಜಯ್ಯ ಎಷ್ಟು ಗುಟ್ಟಾಗಿಟ್ಟಿದ್ದೀವಿ ಅಂತ. ಸುನೀತಾ ಚಿಕ್ಕಮ್ಮ ಜಗ್ಗಿ ಅವರು ನಮ್ಮ ಮನೇಲಿದ್ದಾರೆ, ಸುಂದ್ರಮ್ಮ ಅವ್ರ ಮನೇಲಿದ್ದಾಳೆ. ಮೇಷ್ಟ್ರಮ್ಮನೇ ಹೇಳಿದ್ದು ಇಲ್ಲಿಟ್ರೆ ಸುರಕ್ಷಿತವಾಗಿರ್ತಾಳೆ ಸುಂದ್ರಮ್ಮ ಅಂತ. ಎಲ್ಲಮ್ಮ ನಿನ್ನ ಸುಂದರಮ್ಮ ತಾಯಿ? ಇಲ್ಲೇ ಇಟ್ಟಿದ್ದೆ ಅಜ್ಜಯ್ಯ. ನನಗೆ ಬಂಗಾರಿಗೆ ಬಿಟ್ರೆ ಬೇರೆ ಯಾರಿಗೂ ಈ ವಿಷಯ ಗೊತ್ತಾಗಿರ್ಲಿಲ್ಲ. ಆದ್ರೂ ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಜ್ಜಯ್ಯ. ಅಯ್ಯೋ ತಾಯಿ, ಶ್ರೀಚಕ್ರ ರಕ್ಷಣೆಗೆ ಅಂತ ಬಂದೋಳು ನೀನು, ನಿನ್ನನ್ನೇ ನೀನು ಕಳ್ಕೊಂಡ್ಬಿಟ್ಟಿಯಲ್ಲಮ್ಮ. ಮುಂದೆ ಹೇಗೆ ಶ್ರೀಚಕ್ರ ಕಳ್ತನ ಆಗೋದು ಸತ್ಯವಾಗಿ ಹೋಗುತ್ತಲ್ಲ? करुणातरङ्गिताक्षी धृतपाशाङ्कुश पुष्पबाणचापा अणिमादिभिरावृता मयूखैः अहमित्येव विभावये भवा. ಅಮ್ಮ, ಎಲ್ಲಿದ್ಯಮ್ಮ ಎಷ್ಟು ವರ್ಷ? ಒಂದಲ್ಲ ಎರಡಲ್ಲ 400 ವರ್ಷಗಳು ಕಳೆದೋಗಿದ್ಯಲ್ಲಮ್ಮ. ನಾನು ಇಲ್ಲೇ ಹುಟ್ಟಿ ಬೆಳೆದು ಸಾಯೋ ವೇಳೆಗೆ ಮುಂಚೆ ನೀನು ಕಾಡಲ್ಲಿ ಹರಿಯೋ ನದಿನಲ್ಲಿದ್ದಿದ್ದು ನನಗೆ ತಿಳಿದೇ ಇಲ್ಲಮ್ಮ. ಈಗ 4 ದಿನದ ಹಿಂದೆ ನಮ್ಮ ಜಾತಿ ಕೈ ಸಿಕ್ಬಿಟ್ಟಿಯಲ್ಲಮ್ಮ. ಏನು ಲೀಲೆ ನಮ್ಮ ನಿಂದು. ಸುಂದ್ರಮ್ಮ, ಕಳೆದು ಹೋಗ್ತೀಯಲ್ಲ ನನ್ನಿಂದ. ನನ್ನ ಹತ್ರನೇ ಕಣ್ಣ ಮುಚ್ಚಾಲೆ ಆಡ್ತೀಯಾ? ಸದ್ಯ ಬಂದ್ಯಲ್ಲ. ಅಮ್ಮ, ಮಹಾದುರ್ಗೆ, ಮಹಾಕಾಳಿ, ಮಹಾತಾಯಿ, ಇನ್ನು ನೀನು ಸಿಕ್ಕಿಬಿಟ್ಟಿಯಲ್ಲ ತಾಯಿ. ಇನ್ನು ಯಾವ ಭಯನೂ ಇಲ್ಲ. ಶ್ರೀಚಕ್ರ ರಕ್ಷಣೆಗೆ ಯಾವ ತೊಂದರೆನೂ ಇಲ್ಲ, ಯಾವ ಚೋರ ಭಯನೂ ಇಲ್ಲ. ಮುಟ್ಲಿ ಆ ಪಾಪಿಗಳು ಶ್ರೀಚಕ್ರನ. ಕದಿಯೋಕೆ ಬಂದ ಕೈಗಳು ಸುಟ್ಟು ಭಸ್ಮವಾಗ್ಬಿಡುತ್ತೆ. ನೀನು ಸಿಕ್ಬಿಟ್ಟಿಯಲ್ಲ ತಾಯಿ, ಇನ್ನು ನನಗೆ ನಿಶ್ಚಿಂತೆ. ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ತಾಯಿ, ತಾಯಿ, ಲೋ ಎಡವಟ್ರಾಯ, ಅವಿವೇಕಿ, ಎಲ್ಲ ಎತ್ಕೊಂಡು ಹೋಗಿದ್ದೆ ಸುಂದ್ರಮ್ಮನ್ನ. ನೀನೇ ಹೇಳ್ದೆ ಅಲ್ವಾ, ಸುಂದ್ರಮ್ಮ ಜಡ ವಸ್ತು ಅಲ್ಲ, ಜೀವ ಇದೆ ಅಂತ. ದೇವಸ್ಥಾನದಲ್ಲಿರೋ ಕಲ್ಲಿನ ವಿಗ್ರಹಕ್ಕೆ ದಿನ ಅಭಿಷೇಕ ಪೂಜೆ ಆಗುತ್ತೆ. ಜೀವಂತ ಸುಂದ್ರಮ್ಮಂಗೆ ಸ್ನಾನ ಮಾಡಿಬೇಡ್ವಾ? ಅದಕ್ಕೆ ಅಲಂಕಾರ ಮಾಡೋಕ್ಕಾಗದಿದ್ರು ಸ್ನಾನ ಮಾಡಿಸಿ ತರೋಣ ಅಂತ ಬಾವಿ ಹತ್ರ ತಗೊಂಡೋಗಿದ್ದೆ. ಸ್ನಾನ ಮಾಡಿಸಿ ಮಾಡಿ ತಂದೆ.
ಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಇನ್ನು ಶ್ರೀಚಕ್ರ ನನ್ನ ಪಾಲಿಗೆ ಖಚಿತ. ಅದು ಅಮ್ಮನವ್ರದ್ದು ಅಲ್ಲ, ಯಾರ್ದು ಅಲ್ಲ, ನಂದು. ಈ ಕ್ಷೇತ್ರ ವಿರೂಪಾಕ್ಷ ಅಯ್ಯನವರ ಕ್ಷೇತ್ರ. ಇನ್ನು ಈ ಚಕ್ರಾಪುರಿಗೆ ನಾರೇ ಚಕ್ರಾಧಿಪತಿ. ವಿರೂಪಾಕ್ಷ ಶಾಸ್ತ್ರಗಳನ್ನ ಸಾಯಿಸಿ ಸುಂದರಿ ಸಾವಿನ ಸೇಡ್ ತೀರ್ಸ್ಕೊತೀನಿ. ಈ ಸಲ ಬಂದ ಸಂಪಾದನೆಯಿಂದ ನಮ್ಮಮ್ಮಂಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ತೀನಿ. ನಾನು ಜಾಜಿ ಒಂದಾಗಿರ್ತೀವಿ. ಸಹಸ್ರ ಕನ್ಯಾ ವಶೀಕರಣ ಸಿದ್ಧಿ ಲಭಿಸುತ್ತೆ. ಈ ಉತ್ಸವ ನನ್ನ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ. ನನ್ನ ಕೈಗೆ ಶ್ರೀಚಕ್ರ ಬರುತ್ತೆ. ನಾನು ಅದನ್ನು ಭೂಪಾಲನಿಗೆ ಕೊಡ್ತೀನಿ. ದಿನಕ್ಕೊಂದು ಹೆಣ್ಣು, ಪ್ರತಿದಿನ ಸ್ವರ್ಗ ಸುಖ ನನಗೆ. ಉತ್ಸವ ಮುಗಿದು ಎಲ್ಲ ಶಾಂತವಾದ ಮೇಲೆ ಸುಂದ್ರಮ್ಮನ್ನ ಶಕ್ತಿ ಕ್ಷೇತ್ರಗಳಿಗೆ ಕರ್ಕೊಂಡು ಹೋಗಬೇಕು. ನನಗೆ ದರ್ಶನ ಭಾಗ್ಯ, ಸುಂದ್ರಮ್ಮಂಗೆ ಮರುಶಕ್ತಿ ಚೇತನ. ಈ ಸಾರ್ತಿ ಉತ್ಸವ ಮುಗಿದ ಮೇಲೆ ನಾನೇ ಏನಾದರೂ ಸ್ವಂತವಾಗಿ ಮಾಡಬೇಕು. ಹೋಟ್ಲಿಡೋದು, ಅಡುಗೆ ಒಪ್ಪಂದ ಮಾಡೋದು ಏನು ಅಂತ ನಿರ್ಧಾರ ಮಾಡಬೇಕು. ಅಮ್ಮ, ಕೊನೆಗಾಲದಲ್ಲಿ ನನ್ನ ಗಂಡನ್ನ ವಾಪಸ್ ಕೊಟ್ಟೆ ತಾಯಿ. ಇದೊಂದು ಉತ್ಸವನ ಕಣ್ಣಾರೆ ನೋಡಿ ನನ್ನ ಗಂಡನ ಪಾದದ ಮೇಲೆ ನಾನು ಮುತ್ತೈದೆಯಾಗಿ ಸಾಯೋಗಿ ಮಾಡಮ್ಮ. ಇದೇ ನನ್ನ ಕಡೆ ಆಸೆ. ನೋಡಿದ್ರಾ ನಮ್ದು ಎಂಥ ಪುಣ್ಯಕ್ಷೇತ್ರ, ಎಂಥ ಮಹಿಮೆ ಈ ಚಕ್ರಪುರಿದು ಅಂತ. ಶ್ರೀಚಕ್ರ ತೀರ್ಥ ಒಂದು ಸ್ವಲ್ಪ ಪ್ರೋಕ್ಷಣೆ ಮಾಡಿದ್ರೆ ಸರ್ವರೋಗವೂ ಪರಿಹಾರ ಆಗುತ್ತೆ ಅನ್ನೋದು ಮತ್ತೆ ಸಾಬೀತಾಗೋಯ್ತು. ಇನ್ನು ಉತ್ಸವ ನಡೆದು ಶ್ರೀಚಕ್ರ ಉದ್ಭವ ಆಗಿ ನಾವು ಅದರ ದರ್ಶನ ಪಡೆದುಬಿಟ್ರೆ ಜನ್ಮ ಜನ್ಮದ ಪಾಪ ಕಾರ್ಯಗಳೆಲ್ಲ ತೊಳೆದು ಹೋಗುತ್ತೆ. ಹೌದಪ್ಪ, ನನಗಂತೂ ಕೈ ಕಾಲೇ ಆಡ್ದಂಗೆ ಆಗೋಗಿತ್ತು.
ಯಾವಾಗ ತಾತ ಬಂದು ಶ್ರೀಚಕ್ರ ತೀರ್ಥ ತಗೊಂಬ ಅಂತ ಹೇಳಿದ್ರಲ್ಲ, ಅವಾಗ ಧೈರ್ಯ ಬಂತು. ಆಗಲೇ ಖಾತ್ರಿ ಆಗೋಯ್ತು ಸುನೀತಾ ಚಿಕ್ಕಮ್ಮಗೆ ಏನೂ ಆಗಲ್ಲ ಅಂತ. ಹಿಂದೆ ಶ್ರೀಚಕ್ರ ಉದ್ಭವ ಆಗೋ ಕಾಲದಲ್ಲಿ ಆ ಉತ್ಸವದ ವೈಭವ ನೋಡಬೇಕಿತ್ತು, ಏನು ಆನಂದವಾಗೋದು. ಆದರೆ ಆಗ ಯಾವ ತಾಪತ್ರಯಗಳೂ ಇರಲಿಲ್ಲ. ಅದನ್ನೆಲ್ಲ ನಾವು ಕಣ್ತುಂಬ ನೋಡಿ ಆನಂದಿಸಿದ್ವಿ. ನೆನ್ಪಿದ್ಯಾ, ನಮ್ಮ ಸುಂದ್ರಿ ಹುಟ್ಟೋದಕ್ಕೆ ಇನ್ನೂ ದಿನಗಳು ಬಾಕಿ ಇದ್ವು. ಆದರೂ ಅವಳು ಶ್ರೀಚಕ್ರ ಉದ್ಭವ ಆಗೋ ದಿನಾನೇ ಹುಟ್ಬಿಟ್ಲು. ಅವಳಿಗೂ ಆ ಥರ ಇತ್ತೇನೋ ಉತ್ಸವ ನೋಡೋದು, ಅದಕ್ಕೆ ಭೂಮಿಗೆ ಬಂದ್ಬಿಟ್ಲು. ಈಗ ಅವಳು ಇರಬೇಕಿತ್ತು. ಪಾ, ನಾನಿಲ್ವಾ ಈಗ ಯಾಕೆ ಆ ಮಾತು? ಶ್ರೀಚಕ್ರ ತೀರ್ಥ ಕುಡಿದ ತಕ್ಷಣ ನನ್ನ ಹೊಟ್ಟೆ ನೋವು ಮಾಯ ಆಗೋಯ್ತು. ಹೊಟ್ಟೆ ನೋವು ಬಂದಿತ್ತಾ ನನಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಮೈಯೆಲ್ಲ ಎಷ್ಟು ಹಗುರ ಅನ್ನಿಸ್ತಾ ಇದೆ ಗೊತ್ತಾ? ಸರಿ, ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲರೂ ಅಲ್ಲಿಗೆ ಬಂದ್ಬಿಡಿ ಉತ್ಸವ ನಡೆಯೋ ಜಾಗಕ್ಕೆ. ನಾನು 4 ಗಂಟೆಗೆ ಹೋಗಿರ್ತೀನಿ. ಅಡುಗೆ ತಿಂಡಿ ಊಟ ಎಲ್ಲ ಅಲ್ಲೇನೆ. ಸಾವಿರಾರು ಜನಕ್ಕೆ ಅಡುಗೆ ಆಗ್ತಾ ಇದೆ. ಇಲ್ಲಿರೋ ಅಡುಗೆಯವರು ಸಾಲದು ಅಂತ ಬೇರೆ ಊರಿಂದ ಕರೆಸಿದ್ದಾರೆ. ಪಾತ್ರೆಗಳು ಅಷ್ಟೇ ಪಟ್ಟಣದಿಂದ ಹೋಗಿ ತಂದಿದ್ದೀವಿ. ನನಗಂತೂ ಸುಸ್ತಾಗೋಗಿದೆ. ನಾ ಹೋಗಿ ಮಲಗ್ತೀನಿ. ನಡಿಲಿ ಪರೀಕ್ಷೆ. ನಮ್ಮ ಯಂತ್ರ ತಂತ್ರ ಮಂತ್ರ ಮಾನವ ಸಂಕಲ್ಪ ಶಕ್ತಿಗಳ ಎಲ್ಲ ನಿನ್ನ ಪವಾಡ ಭಕ್ತ ರಕ್ಷಣೆ, ಲೋಕ ಕಲ್ಯಾಣವ. ನಡಿಲಿ ಪರೀಕ್ಷೆ, ನೋಡೇ ಬಿಡೋಣ. ನನ್ನ ಶತ್ರುಗಳಾದ ವಿರೂಪಾಕ್ಷ ಮಾರಿಗುಡಿ ಉತ್ಸವದಲ್ಲಿ ಹತರಾಗ್ತಾರೆ. ಶ್ರೀಚಕ್ರ ನನ್ನದೇ. ನನ್ನ ಜನ್ಮ ಜನ್ಮಾಂತರಗಳ ಸಾಧನೆ ಸಿದ್ಧಿಸುತ್ತೆ. ಮಹಾತಾಯೇ, ನಿನ್ನ ಸೋಲು ಶತಸಿದ್ಧ. ಪ್ರಾರಂಭವಾಯಿತು ಉತ್ಸವ. ದುಷ್ಟ ಶಿಕ್ಷೆ, ಶಿಷ್ಟ ರಕ್ಷೆಯ ದುರ್ಗೋತ್ಸವ. ಶ್ರೀ ಚಕ್ರೋತ್ಸವ. ಶಾಸ್ತ್ರಿಗಳೇ, ಈಗ ಬೆಳಗಿನ ಜಾವ 3:30. ಶ್ರೀಚಕ್ರ ಸರಿಯಾಗಿ 4 ಗಂಟೆಗೆ ಉದ್ಭವ ಆಗುತ್ತಾ? ಹಾಗೇನೂ ಇಲ್ಲ. ಸಂಪ್ರದಾಯದ ಪ್ರಕಾರ 4 ಗಂಟೆಗೆ ಉದ್ಭವ ಆಗಬೇಕು. ಆದರೆ ಕೆಲವು ಸಂದರ್ಭಗಳಲ್ಲಿ 5 ಗಂಟೆ, 6 ಗಂಟೆ, 7 ಗಂಟೆಗೂ ಆಗೋದುಂಟು. ಅಲ್ಲಿವರೆಗೂ ವೇದ ಮಂತ್ರಗಳನ್ನ ಹೇಳ್ತಾ ಕಾಯ್ತಾ ಇರ್ತೀವಿ. ಎಲ್ಲವೂ ನೀನಮ್ಮ, ಎಲ್ಲವೂ ನೀನಮ್ಮ. ಆದಿಶಕ್ತಿ ಶ್ರೀನವ ಶಕ್ತಿ ಎಲ್ಲವೂ ನೀನಮ್ಮ. ಆದಿಯು ನೀನಮ್ಮ, ಆದಿ ಅಂತ್ಯವೂ ನೀನಮ್ಮ. ಭೂಮಿ ಬಾನು ವಾಯು
ಅಗ್ನಿ ಜಲವು ನೀನಮ್ಮ